ನಮಸ್ಕಾರ ವೀಕ್ಷಕರೇ, ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದಾವರ್ತಿ ದೇವರು ನಮ್ಮನ್ನು ಸೇರಿಸಿದ್ದಾನೆ ದೇವರ ಒಂದು ವಾಕ್ಯವನ್ನು ಕಲಿಯುವುದಕ್ಕೆ. ಹೋಪ್ ಚಾನಲ್ ಕನ್ನಡ ಈ ಒಂದು ಮಾಧ್ಯಮದ ಮುಖಾಂತರ ವೀಕ್ಷಿಸುತ್ತಿರುವ ತಮ್ಮೆಲ್ಲರನ್ನು ಯೇಸುವಿನ ಸುಮಧುರವಾದ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ಒಂದು ಸಂಚಿಕೆಯಲ್ಲಿ ನಾವು ಪುನಃ ವಿಕ್ಟೋರಿಯಸ್ ಒನ್ ಈ ಒಂದು ಅಂಶದ ಬಗ್ಗೆ ಕಲಿತಾ ಇದ್ದೇವೆ. ಅದರಲ್ಲಿ ಅಬ್ರಹಾಮನ ಬಗ್ಗೆ ನಾವು ನೋಡುವಂತರಾಗಿದ್ದೇವೆ. ಅಬ್ರಹಾಮನ ಜೀವನವನ್ನು ನೋಡುವುದಕ್ಕಿಂತ ಮುಂಚೆ ಆತ್ಮನ ಸಹಾಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ಪರಲೋಕದ ತಂದೆಯೇ, ಅಪ್ಪ ನಿನ್ನ ನಾಮಕ್ಕೆ ಸ್ತೋತ್ರ. ನಿನ್ನ ಪಾದ ಸನ್ನಿಧಿಗೆ ಬಂದಿದ್ದೀವಿ ಅಪ್ಪ, ನಿನ್ನ ಒಂದು ಸಹಾಯಕ್ಕಾಗಿ, ನಿನ್ನ ಆತ್ಮನ ಸಹಾಯದಿಂದ ಈ ಒಂದು ವಾಕ್ಯವನ್ನು ಅರ್ಥ ಮಾಡಿಸಬೇಕಾಗಿ, ವಾಕ್ಯದ ಮುಖಾಂತರ ನಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳುವ ಹಾಗೆ ಮಾಡು. ಕೇಳುವಂಥ ಪ್ರತಿಯೊಬ್ಬರ ಜೀವನ ಬದಲಾವಣೆ ಆಗಿ ನಿನ್ನ ಒಂದು ಬಳಿಗೆ ಬರುವ ಹಾಗೆ ಮಾಡೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ, ಆಮೇನ್. ಪ್ರಿಯರೇ, ಇಂದಿನ ದಿನ ನಾವು ಅಬ್ರಹಾಮನ ವಿಧೇಯತೆಯಿಂದ ಯಾವ ರೀತಿಯಾಗಿ ವಿಜಯಶಾಲಿ ಆದ್ನು ಎಂಬುದರ ಬಗ್ಗೆ ನಾವು ಕಲಿಯುವಂತರಾಗಿದ್ದೇವೆ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕದಾದ ಕಥೆಯನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಅಪ್ಪ ಮಗಳಿಗೆ ತುಂಬ ಇಷ್ಟವಾದ ಒಂದು ಗೊಂಬೆ ಇರುತ್ತೆ. ದಿನ ಎಲ್ಲಿ ಹೋದರೂ ಸಹ ಆ ಗೊಂಬೆಯನ್ನು ಬಿಡ್ತಾ ಇರಲಿಲ್ಲ. ಆ ಗೊಂಬೆ ಎಷ್ಟು ಇಷ್ಟ ಅಂದರೆ, ಆ ಗೊಂಬೆ ಊಟ ಮಾಡ್ತಾ ಇರಬೇಕಾದ್ರೆ, ಆಟ ಆಡ್ತಾ ಇರಬೇಕಾದ್ರೆ, ಈವನ್ ಶಾಲೆಗೆ ಹೋಗ್ಬೇಕಾದ್ರೂ ಸಹ ಆ ಗೊಂಬೆಯನ್ನು ಇಟ್ಕೊಂಡು ಹೋಗ್ತಾ ಇದ್ಲು. ಆಗ ಇದನ್ನು ನೋಡಿದ ಒಂದು ತಂದೆ ಗಮನಿಸಿ ಮಗಳ ಹತ್ರ ಹೋಗಿ, ಮಗಳೇ ಇಂದು ನಿನಗೆ ಒಂದು ದೊಡ್ಡ ಗಿಫ್ಟ್ ಕೊಡ್ತೀನಿ, ನೀನು ನಿನಗೆ ಓಕೆನಾ ಈ ಒಂದು ಗಿಫ್ಟ್ ತೊಗೊತೀಯ ಅಂತಂದಾಗ, ಆಯಿತು ಅಪ್ಪ ನನಗೆ ಗಿಫ್ಟ್ ಅಂದರೆ ತುಂಬ ಇಷ್ಟ, ಕೊಡಿ ಅಂತಾರೆ. ಆದರೆ ಒಂದು ಕಂಡೀಷನ್. ಏನು ಅಪ್ಪ, ಏನು ನನಗೆ ಆ ಕಂಡೀಷನ್ ಹೇಳು ಅಂತಂದರೆ, ನಿನ್ನ ಹತ್ರ ಇರುವಂಥ ಈ ಚಿಕ್ಕ ಗೊಂಬೆ ಇದಲ್ಲ, ಆ ಚಿಕ್ಕ ಗೊಂಬೆ ನನಗೆ ಕೊಡು, ಆಗ ನಿನಗೆ ದೊಡ್ಡ ಗಿಫ್ಟ್ ಕೊಡ್ತೀನಿ. ಅಂದರೆ ಫಸ್ಟು ಚಿಕ್ಕ ಹುಡುಗಿ ಗಾಬರಿ ಆಗ್ತಾಳೆ. ಯಾಕಂದರೆ ಆ ಚಿಕ್ಕ ಗೊಂಬೆ ತುಂಬ ಇಷ್ಟ. ಎಷ್ಟು ಇಷ್ಟ ಅಂದರೆ ಎಲ್ಲಿಯಾದರೂ ಈವನ್ ಅವ್ರ ಫ್ರೆಂಡ್ಸನ್ನು ಕೊಡ್ತಾ ಇರಲಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಅಪ್ಪ ಕೇಳ್ತಾರೆ, ಈ ಒಂದು ಗೊಂಬೆ ಕೊಟ್ಟರೆ ನಾನು ನಿನಗೆ ಗಿಫ್ಟ್ ಕೊಡ್ತೀನಿ ಅಂತಂದಾಗ, ಹೌದಾ ಅಪ್ಪ, ಸರಿ ಅಂತೇಳಿ ಆ ಚಿಕ್ಕ ಗೊಂಬೆಯನ್ನು ಅಪ್ಪನ ಕೈಯಾಗಿ ಕೊಡ್ತಾರೆ. ಅದಕ್ಕಿಂತ ಮುಂಚೆ ಅಪ್ಪ ಅಂದಿರ್ತಾರೆ, ನಿನ್ನ ಒಂದು ಗಿಫ್ಟ್ ಕೊಡಬೇಕಂದ್ರೆ ಫಸ್ಟ್ ನಿನ್ನ ಖಾಲಿ ಆಗಬೇಕು ಕೈ. ಈ ಒಂದು ಕೈ ಖಾಲಿ ಆದಾಗ ನಾನು ದೊಡ್ಡ ಒಂದು ಗೊಂಬೆಯನ್ನು ಕೊಡೋಕೆ ನನಗೆ ಆಗುತ್ತೆ ಅಂತಂದಾಗ ಅವಾಗ ಫಸ್ಟ್ ನಂಬಲಿಲ್ಲ. ಆದರೆ ಹುಡುಗಿ ಅಪ್ಪನ ಮೇಲಿರುವಂಥ ನಂಬಿಕೆ ಹಾಗೆ ಅಪ್ಪ ಮಾತಿಗೆ ವಿಧೇಯತೆ ತೋರಿಸಿ ಆ ಒಂದು ಚಿಕ್ಕ ಗೊಂಬೆಯನ್ನು ಅಪ್ಪನ ಕೈಯಲ್ಲಿ ಕೊಡ್ತಾಳೆ. ಆಗ ದೊಡ್ಡ ಗೊಂಬೆಯನ್ನು ಅಪ್ಪ ಮಗಳ ಕೈಗೆ ಕೊಡ್ತಾಳೆ. ಅವಾಗ ಒಂದು ಮಗಳು ಅಂತಾಳೆ, ಅಪ್ಪ ಇಷ್ಟು ದೊಡ್ಡ ಗೊಂಬೆ ನನಗೋಸ್ಕರನಾ ಅಂತಂದಾಗ, ಹೌದು ಮಗಳೇ, ಈ ಗೊಂಬೆ ನಿನಗೋಸ್ಕರನೇ. ಯಾಕಂದರೆ ನೀನು ನನ್ನ ಮಾತಿಗೆ ಕಿವಿಗೊಟ್ಟಿದೀಯಾ, ಹಾಗೆ ನನ್ನ ಮಾತಿಗೆ ವಿಧೇಯತೆ ತೋರಿಸಿದೀಯಾ, ಅದಕ್ಕೆ ಈ ಒಂದು ದೊಡ್ಡ ಗೊಂಬೆ ನಿನಗೆ. ಒಂದು ವೇಳೆ ನೀನು ನನ್ನ ಮಾತು ಕೇಳಲಾರ್ದೆ ಈಗ ನಿನ್ನ ಚಿಕ್ಕ ಗೊಂಬೆ ನನಗೆ ಕೊಟ್ಟಿಲ್ಲ ಅಂದರೆ ಏನಾಗ್ತಿತ್ತು, ಆ ಚಿಕ್ಕ ಗೊಂಬೆ ನಿನ್ನ ಹತ್ರ ಇರ್ತಾಯಿತ್ತು, ದೊಡ್ಡ ಗೊಂಬೆ ಇರ್ತಾ ಇರಲಿಲ್ಲ ಅಂತೇಳಿ ಹೇಳ್ದ. ಸೊ ಆವಾಗ ಮಗಳಂತಾಳೆ, ಥ್ಯಾಂಕ್ ಯು ಅಪ್ಪ ಅಂತೇಳಿ. ಸೊ ಇಲ್ಲಿ ನಾವು ಏನು ಕಲಿಬೇಕಂದ್ರೆ, ಆ ಚಿಕ್ಕ ಗೊಂಬೆ ಯಾವಾಗ ಮಗಳ ಹತ್ರ ಇತ್ತೋ ಆ ಮಗಳಿಂದ ಅಪ್ಪನ ಕೈಯಲ್ಲಿ ಹೋಯಿತು. ಆವಾಗ ಮಗಳ ಕೈ ಖಾಲಿ ಆಯಿತು. ಆ ಮಗಳ ಕೈ ಖಾಲಿ ಇರಲಿಲ್ಲ ಅಂದರೆ ದೊಡ್ಡ ಗೊಂಬೆ ತಗೊಳಕ್ಕೆ ಆಗ್ತಿರಲಿಲ್ಲ. ಪ್ರಿಯರೇ, ಈ ಒಂದು ದಿನದಲ್ಲಿ ನಾವು ಅಬ್ರಹಾಮನ ಬಗ್ಗೆ ಕಲಿಯುವಂತರಾಗಿದೆ. ಅಬ್ರಹಾಮನ ಒಂದು ಪ್ರಿಯನಾಗಿರುವಂಥ ಮಗನ ಈಸಾಕನ ಒಂದು ಜೀವನವನ್ನು ನಾವು ನೋಡ್ತಾ ಇದ್ದೇವೆ. ಅಬ್ರಹಾಮ ಮತ್ತು ಈಸಾಕ ಇವರು ಇಬ್ಬರು ಎಷ್ಟೋ ಪ್ರಿಯರಾಗಿದ್ದವರು. ಅಬ್ರಹಾಮನಿಗೆ ತನ್ನ 25ನೇ ವರ್ಷದಲ್ಲಿ ದೇವರು ವಾಗ್ದಾನವನ್ನು ಕೊಡ್ತಾನೆ, ನೀನು ನಿನ್ನ ಮಗನನ್ನು ಹೆರೆಯುವಿ ಅಂತೇಳಿ. 15ನೇ ಅಧ್ಯಾಯ ಆದಿಕಾಂಡ ಓಪನ್ ಮಾಡಿ ಪ್ರಿಯರೇ. ನೀವು ಸತ್ಯವೇದವನ್ನು ನೀವು ನಿಮ್ಮ ಕೈಯಲ್ಲಿ ಇಟ್ಕೊಂಡು ವಾಕ್ಯವನ್ನು ಕೇಳ್ತಾ ಇದ್ದೀನಿ ಅಂತ ನಾನು ನಂಬ್ತಾ ಇದ್ದೀನಿ. ಒಂದು ಪಕ್ಷದಲ್ಲಿ ನೀವು ಸತ್ಯವೇದ ನಿಮ್ಮ ಕೈಯಲ್ಲಿಲ್ಲ ಅಂದರೆ ದಯವಿಟ್ಟು ಹೋಗಿ ನಿಮ್ಮ ಸತ್ಯವಾದಗಳನ್ನ ತೆಗೆದುಕೊಂಡು ನನ್ನ ಜೊತೆ ಆದಿಕಾಂಡ 15ನೇ ಅಧ್ಯಾಯ
4-5 ವಚನ ನಾವು ನೋಡಬೇಕಾದ್ರೆ, ನಿನಗೆ ನಿನ್ನ ಹೊಟ್ಟೆಯಲ್ಲೇ ಹುಟ್ಟುವವನು ನಿನಗೆ ಬಾಧ್ಯಸ್ಥನಾಗುವನು ಎಂದು ಹೇಳಿ ಅವನನ್ನು ಹೊರಗೆ ತಂದು, ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟಾಗುವುದು ಅಂತೇಳಿ. ಇಲ್ಲಿ ದೇವರು ವಾಗ್ದಾನ ಕೊಡ್ತಾನೆ ಪ್ರಿಯರೇ. ಒಂದು ವಾಗ್ದಾನವನ್ನು ಕೊಟ್ಟು ಆ ಒಂದು ವಾಗ್ದಾನವನ್ನು ನಾವು 21ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಫುಲ್ಫಿಲ್ಮೆಂಟ್, ಆ ಒಂದು ವಾಗ್ದಾನವು ನೆರವೇರುತ್ತೆ. 21ನೇ ಅಧ್ಯಾಯವನ್ನು ಓಪನ್ ಮಾಡಿ 5ನೇ ವಚನ. ಈಸಾಕನು ಹುಟ್ಟಿದಾಗ ಅಬ್ರಹಾಮನು 100 ವರ್ಷದವನಾಗಿದ್ದನು. ಪ್ರಿಯರೇ, ಇಲ್ಲಿ ನಾವು ನೋಡ್ತೇವೆ ಏನಂದರೆ, ಅಬ್ರಹಾಮನು ಒಂದು ಮೆಂಟಲ್ ಆಗಿ ಸ್ಟ್ರಾಂಗ್ ಇದ್ನು. 100 ವರ್ಷಗಳಿಂದ ಒಬ್ಬೊಬ್ಬರು ಹೇಳ್ತಾ ಇದ್ರು ಏನಂದರೆ, ನಿನಗೆ ಮಕ್ಕಳಿಲ್ಲ, ಅಬ್ರಹಾಮನೇ ನಿನಗೆ ಮಕ್ಕಳಿಲ್ಲ, ಸಾರಳೆ ನಿನಗೆ ಮಕ್ಕಳಿಲ್ಲ. ಈಗಿನ ಕಾಲದಲ್ಲೇ ನಾವು ನೋಡ್ತೇವೆ, ಮಕ್ಕಳಿಲ್ಲಾರ್ದವ್ರಂದರೆ ತುಂಬ ಹೀನವಾಗಿ ನೋಡ್ತಾರೆ ಪ್ರಿಯರೇ. ಆಗಿನ ಕಾಲದಲ್ಲಿ ಯಾವ ರೀತಿಯಾಗಿ ಆ ಒಂದು ಪ್ರಾಬ್ಲಮ್ನ ಫೇಸ್ ಮಾಡಿರ್ಬೋದು ಅಬ್ರಹಾಂ ಸಾರಳು. 75ನೇ ವರ್ಷದಲ್ಲಿ ವಾಗ್ದಾನ ಮಾಡಿದಂಥ ದೇವರು 100 ವರ್ಷ ತನಕ ವೇಟ್ ಮಾಡಿಸಿದ್ನು. ಇಂದಿನ ದಿನ ನಮ್ಮ ಪ್ರಾರ್ಥನೆಗಳು ಸಹ ಅದೇ ರೀತಿಯಾಗಿ ಇದೆ. ಆ ಒಂದು ಸಮಯದಲ್ಲಿ ಯಾವ ರೀತಿಯಾಗಿ ಅಬ್ರಹಾಮನು ಮೆಂಟಲಿ ಆಗಿ ಸ್ಟ್ರಾಂಗ್ ಇದ್ನೋ ಅದೇ ರೀತಿಯಾಗಿ ನಾವು ಸಹ ಮೆಂಟಲ್ ಆಗಿ ಸ್ಟ್ರಾಂಗ್ ಇರಬೇಕು ಪ್ರಿಯರೇ. ನಮ್ಮ ತಾಳ್ಮೆಯು ಬಹುಮುಖ್ಯ ಪ್ರಿಯರೇ. ಸಾರಳು ಅಬ್ರಹಾಮನು ತುಂಬ ಇಷ್ಟಪಟ್ಟಿರುವಂಥ ಮಗನು ಈಸಾಕನು. ಇಷ್ಟಪಟ್ಟಿರುವಂಥ ಮಗನನ್ನು ಯಾರ ಒಂದು ಕೈಗೆ ಕೊಡಬೇಕಾದ್ರೂ ಕಷ್ಟ. ಇಂಥ ಒಂದು ಪರಿಸ್ಥಿತಿಯಲ್ಲಿ ದೇವರು ಒಂದು ಊಹಿಸಲಾರದಂಥ, ಅವ್ರ ಕನಸಿನಲ್ಲೇನೂ ಅಂದ್ಕೊಂಡಿರೋದಿಲ್ಲ ಇಂಥ ಘಟನೆ ಆಗುತ್ತೆ, ಈ ರೀತಿಯಾಗಿ ದೇವರು ಇದರ ಅಂತೇಳಿ ಆ ಒಂದು ಘಟನೆ ನಡೆಯುತ್ತೆ. ಏನಂದರೆ 22ನೇ ಅಧ್ಯಾಯ, ನಿಮ್ಮ ಸತ್ಯವೇದಗಳನ್ನು 22ನೇ ಅಧ್ಯಾಯಕ್ಕೆ ತೆರಳಿಸಿ. ಇಲ್ಲಿ ನಾವು ನೋಡ್ತೇವೆ, ದೇವರು ಅಬ್ರಹಾಮನಿಗೆ ಪರಿಶೋಧಿಸಿದನು. ಹೇಗೆಂದರೆ ಹೇಳ್ತಾನೆ, ಅಬ್ರಹಾಮನೇ ಎಂದು ಕರೀತಾನೆ. ಆಗ ಇಗೋ ಇದ್ದೇನೆ ಅಂತಾನೆ. ಆಗ ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಈಸಾಕನನ್ನು ತೆಗೆದುಕೊಂಡು ಮೊರಿಯಾ ದೇಶಕ್ಕೆ ಹೋಗುವಂತೆ. ಇಲ್ಲಿ ಅಬ್ರಹಾಮನು ಎಷ್ಟೋ ಪ್ರಿಯನಾಗಿರುವಂಥ ಮಗನನ್ನು ಕರ್ಕೊಂಡು ಹೋಗು ಅಂತೇಳಿ ಹೇಳ್ತಾರೆ ಅಬ್ರಹಾಮನಿಗೆ. ಬೇರೆ ನಿಮಗೆ ಇಷ್ಟವಾದ ಒಂದು ವ್ಯಕ್ತಿ ಅಥವಾ ನಿಮ್ಮ ಮಗಳು ಬೇರೆ ಒಂದು ಕೈಗೆ ಕೊಡಬೇಕಾದ್ರೆ ಎಷ್ಟು ಬಾಧೆ ಆಗುತ್ತೆ. ನಿಮ್ಗೆ ಗೊತ್ತಿಲ್ಲ ಅವ್ರು ಏನು ಮಾಡ್ತಾರೋ, ಅಥವಾ ನಿನಗೆ ಗೊತ್ತೇ ಇಲ್ಲ ಇಲ್ಲಿ ಈ ಜಾಗದಿಂದ ಬೇರೆ ಜಾಗಕ್ಕೆ ಹೋಗುವ ಅಂತಂದಾಗ ನಿನಗೆ ಒಂದು ಬಾಧೆ ಅನ್ನೋದು ಸಹಜ. ಆದರೆ ಇಲ್ಲಿ ಅಬ್ರಹಾಮನು ಬಾಧೆ ಪಡಲಿಲ್ಲ ಪ್ರಿಯರೇ. ಅಬ್ರಹಾಮನು ಬಾಧೆ ಪಡಲಾರ್ದೆ ರೆಸ್ಪಾನ್ಸ್ ಕೊಡ್ತಾನೆ ಪ್ರಿಯರೇ. ಇಗೋ ಇದ್ದೇನೆ ಸ್ವಾಮಿ, ದೇವರು ನಿಮ್ಮನ್ನು ಕರಿತಾ ಇದ್ದಾನೆ ಪ್ರಿಯರೇ. ದೇವರು ನಿನ್ನ ಕರಿತಾ ಇದ್ದಾನೆ ಪ್ರಿಯರೇ. ದೇವರ ಮಗನಾಗಿರುವಂಥ ನಿಮ್ಮನ್ನು ಕರಿತಾ ಇದ್ದಾರೆ. ದೇವರೊಂದು ಕರೆಗೆ ನೀನು ಸ್ಪಂದಿಸ್ತಾ ಇದೀಯಾ? ಇವತ್ತು ದೇವರು ನಿನ್ನ ಕರಿತಾ ಇದ್ದಾರೆ. ಇಗೋ ನನ್ನ ಮಗಳೇ, ಇಗೋ ನನ್ನ ಮಗನೇ ಇದೆಯಾ ಅಂತ ಕರಿತಾ ಇದ್ದಾನೆ ಪ್ರಿಯರೇ. ದೇವರಿಗೆ ರೆಸ್ಪಾಂಡ್ ಮಾಡ್ತಾ ಇದ್ದೀವ ನೀವು? ದೇವರಿಗೆ ವಿಧೇಯತೆ ತೋರಿಸ್ತಾ ಇದ್ದೇವ? ದೇವರ ವಾಕ್ಯದ ಮುಖಾಂತರ ನಮ್ಮನ್ನು ಕರೀತಾ ಇದ್ದಾನೆ ಪ್ರಿಯರೇ. ದೇವರಿಗೆ ವಿಧೇಯತೆ ತೋರಿಸ್ತಾ ಇದ್ದೇವ? ದೇವರು ನಮ್ಮನ್ನು ಕರೀತಾ ಇದ್ದಾನೆ ವಿಜಯಶಾಲಿಗಳಾಗಬೇಕಾಗಿತ್ತೇಳಿ. ಆದರೆ ನಾವು ವಿಜಯಶಾಲಿಗಳಾಗಬೇಕಂದ್ರೆ ದೇವರೊಂದು ಮಾತಿಗೆ ವಿಧೇಯತೆ ತೋರಿಸ್ಬೇಕಾಗಿದೆ. ವಿಧೇಯತೆ ತೋರಿಸ್ಬೇಕಂದ್ರೆ ಫಸ್ಟ್ ದೇವರ ಕರೆಯನ್ನು ಅಂಗೀಕರಿಸಬೇಕಾಗಿದೆ ಪ್ರಿಯರೇ. ಇಲ್ಲಿ ನಾವು ನೋಡ್ತೇವೆ, ಆ ಒಂದು ಮೊರಿಯ ದೇಶಕ್ಕೆ ಹೋಗಿ ಸೇವಕನನ್ನು ಕರ್ಕೊಂಡು ಹೋಗ್ತಾನೆ ಪ್ರಿಯರೇ. ಸೇವಕನನ್ನು ಕರ್ಕೊಂಡು ಹೋಗಿ ಎಲ್ಲ ಒಂದು ಸಾಮಗ್ರಿಗಳನ್ನು, ಕಟ್ಟೆಗಳನ್ನು ಎಲ್ಲವನ್ನ ತಗೊಂಡುಕೊಂಡು ಕತ್ತೆ ಮೇಲೆ ಹೋಗ್ತಾ ಇರಬೇಕಾದ್ರೆ ಇನ್ನೇನು ಅವನ ದೇಶಕ್ಕೆ ಎಂಟ್ರ್ ಆಗ್ತಾರೆ ಪ್ರಿಯರೇ. ಒಂದು ದೇಶಕ್ಕೆ ಎಂಟ್ರ್ ಆದಾಗ ಆ ಒಂದು ಅಬ್ರಹಾಮನಿಗೆ ಬಾಧೆ ಆಗ್ತಾ ಇರುತ್ತೆ ಪ್ರಿಯರೇ. ಗೊತ್ತಿಲ್ಲ ಏನಾಗುತ್ತೆ, ಗೊತ್ತಿಲ್ಲ. ಇಲ್ಲಿ ಹೇಳ್ತಾ ಇದ್ದಾನೆ, ದೇವರು ಹೇಳಿದ್ದಾನೆ ಏನಂದ್ರೆ,
ನೀನು ಆ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು. ಎಷ್ಟು ಬಾಧೆ ಪ್ರಿಯರೇ, ಮಗನನ್ನ ಸರ್ವಾಂಗ ಹೋಮವನ್ನಾಗಿ ಅರ್ಪಿಸಬೇಕಂದ್ರೆ ಯಾವ ತಂದೆಗಾದರೂ ಒಂದು ಕಷ್ಟದ ಸಂಗತಿ. ಒಂದು ಇಷ್ಟವಾದ ವಸ್ತುಗಳನ್ನೇ ನಾವು ಕೊಡೋಕೆ ಹಿಂಜರಿತಾ ಇರ್ತೇವೆ. ಅಂಥದನ್ನು ಸ್ವಂತವಾದ ಮಗ, ತನ್ನ ರಕ್ತದಲ್ಲಿ ಹುಟ್ಟಿರುವಂಥ ಮಗ, ಆ ಒಂದು ಮಗನನ್ನು ಕೊಡಬೇಕಾದ್ರೆ ಎಷ್ಟು ಬಾಧೆ ಇರಬೇಕು ಪ್ರಿಯರೇ. ಆದರೂ ಸಹ ಅಬ್ರಹಾಮನು ಹಿಂಜರಿಲಿಲ್ಲ ಪ್ರಿಯರೇ. ದೇವರ ಮಾತಿಗೆ ಕಿವಿ ಕೊಟ್ಟು ಹೋದ್ನು. ಇನ್ನೇನು ಬರ್ತಾ ಇದೆ, ಬೆಟ್ಟ ಬರ್ತಾ ಇದೆ, ಬಟ್ ಸೇವಕರನ್ನ ಅಲ್ಲೇ ಇರಿಸಿದ್ನು. ನಾನು ಹೋಗ್ತೇನೆ, ನಾನು ನನ್ನ ಮಗ ಹೋಗ್ತೇನೆ ಅಂತ. ಒಂದು ಹೋಗ್ತಾ ಇರಬೇಕಾದ್ರೆ 3 ದಿನ ಪ್ರಯಾಣ, ಬೆಟ್ಟವನ್ನು ಹತ್ತಾ ಇದ್ದಾರೆ. ಒಂದೊಂದು ದಿನ ಒಂದು ಕಷ್ಟದ ದಿನ ಆಗಿದೆ. ಕಣ್ಣೀರಿನಿಂದ ತುಂಬಿದ ಒಂದು ಕಷ್ಟದ ದಿನಗಳಾಗಿದೆ. ಒಂದೊಂದು ಹೆಜ್ಜೆ ಹಾಕಬೇಕಾದ್ರೂ ಸಹ ಒಂದು ಹೆಜ್ಜೆ ಭಾರದಿಂದ ಆಗ್ತಾ ಇದೆ. ಅಯ್ಯೋ, ನನ್ನ ಮಗನನ್ನ ಕಳ್ಕೊಂತೀನೇನೋ, ನಾನು ನನಗಿಷ್ಟವಾಗಿರುವಂಥ ಮಗನು, ನನಗೆ ಪ್ರಿಯನಾಗಿರುವ ಮಗನು ಕಳ್ಕೊಳ್ತೀನೇನೋ ಅಂತ ಒಂದು ಪರಿಸ್ಥಿತಿಯಲ್ಲಿ ಹೋಗ್ತಾ ಇದ್ದಾರೆ ಪ್ರಿಯರೇ. ನೀವು ನಿಮ್ಮ 3 ದಿನಗಳ ಯಾತ್ರೆಯಲ್ಲಿದ್ದೀರಾ. ಅಯ್ಯೋ, ನನ್ನ ಕಷ್ಟಗಳಿದೆ, ಅಯ್ಯೋ ತುಂಬ ಸಾಲ ಇದೆ, ಅಯ್ಯೋ ನನಗೆ ಯಾವ ಒಂದು ಸಹಾಯ ಇಲ್ಲ. ಕಣ್ಣೀರಿನಿಂದ ತುಂಬಿದ ಪ್ರಾರ್ಥನೆಗಳು, ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ಕಣ್ಣೀರು ತುಂಬಿದ ಜೀವನ ನಿಮ್ಮದು ಆಗಿರ್ಬೋದು. ಅಬ್ರಹಾಮನ ರೀತಿಯಾಗಿ ನೀವು ಆ ಒಂದು ನೋವನ್ನು ಅನುಭವಿಸ್ತಾ ಇದ್ದೀರಾ ಪ್ರಿಯರೇ. ಅಬ್ರಹಾಮನು ತನ್ನ ಒಂದು ವಿಶ್ವಾಸವನ್ನು, ನಂಬಿಕೆಯನ್ನು ಕಳ್ಕೊಳ್ಳಿಲ್ಲ ಪ್ರಿಯರೇ. ದೇವರ ಮಾತಿಗೆ ವಿಧೇಯನಾಗಿ ಹೋಗ್ತಾ ಇದ್ನು. ಅಲ್ಲಿ ಹೋದ್ನು. 3 ದಿನ ಒಂದು ಪ್ರಯಾಣದಲ್ಲಿ ಮೆಂಟಲಿ ಆಗಿ ಸ್ಟ್ರಾಂಗ್ ಇದ್ನು ಪ್ರಿಯರೇ. ಒಂದು ಮೆಂಟಲಿ ಆಗಿ ಸ್ಟ್ರಾಂಗು ಇದ್ಕೊಂಡು ಆ ದುಃಖದಿಂದ ಹೋಗ್ತಾ ಇದ್ದಾನೆ. ಆ ಒಂದು ಸಮಯದಲ್ಲಿ ಒಂದು ಬೆಟ್ಟವನ್ನು ರೀಚ್ ಆದ್ನು. ಆ ಬೆಟ್ಟಕ್ಕೆ ಹೋದಾಗ ಎಲ್ಲ ಹೇಳ್ತಾನೆ 6ನೇ ವಚನ, ನಿಮ್ಮ ಸತ್ಯವಾದನ್ನು ತಳಿಸಿ ಪ್ರಿಯರೇ. 6ನೇ ವಚನಕ್ಕೆ ಓದಿ. ಆಗ ಅಬ್ರಹಾಮನು ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ತನ್ನ ಮಗನಾದ ಈಸಾಕನ ಮೇಲೆ ಹೊರಿಸಿ ತನ್ನ ಕೈಯಲ್ಲಿ ಬೆಂಕಿಯನ್ನು ಕತ್ತಿಯನ್ನು ತೆಗೆದುಕೊಂಡ ನಂತರ ಅವರಿಬ್ಬರು ಹೊರಟು ಹೋದರು. ಅವರು ಹೋಗ್ತಾ ಇರಬೇಕಾದ್ರೆ ಈಸಾಕ್ನಂತಾನೆ ಪ್ರಿಯರೇ, ಅಪ್ಪ ಎಲ್ಲ ಕಟ್ಟಿಗೆ ರೆಡಿ ಇದೆ, ಎಲ್ಲ ಕಟ್ಟಿಗೆ ನಾನು ರೆಡಿ ಮಾಡಿದ್ದೀನಿ, ಆದರೆ ಯಜ್ಞಕ್ಕೆ ಬೇಕಾಗಿರೋ ಕುರಿಯಲ್ಲಿ ಅಪ್ಪ. ಎಷ್ಟು ದುಃಖದ ಸಂಗತಿ ಪ್ರಿಯರೇ. ಎಲ್ಲ ಇದೆ, ಹುಡುಗ ಗೊತ್ತಿಲ್ಲ ಯಾವ ಒಂದು ಕುರಿ ಮರಿ ಇದೆ ಅಂತ. ಕುರಿ ಮರಿ ತಂದಿಲ್ಲ, ತಂದೆ ಮಗ ಬಂದಿರೋದು. ಅಪ್ಪ ಎಲ್ಲ ನಾನು ರೆಡಿ ಮಾಡಿದ್ದೀನಿ, ಅಲ್ಲಿ ಏನು ಕುರಿ ಮರಿ ಇಲ್ಲಪ್ಪ ಅಂತ. ಅಬ್ರಹಾಮನು ಎಷ್ಟು ಮಾನಸಿಕವಾಗಿ ಎಷ್ಟು ಹತ್ತಿರಬಹುದು ಪ್ರಿಯರೇ, ಹೇಳ್ಕೊಳಕ್ಕಾಗೋದಿಲ್ಲ. ನೀನೇ ಆ ಒಂದು ಕುರಿ ಮರಿ ಅಂತ ಹೇಳಕ್ಕಾಗಲ್ಲ. ಅಂತ ಒಂದು ಸಂದರ್ಭದಲ್ಲಿ ಆ ಮಗನು ಕೇಳಿದ ಪ್ರಶ್ನೆಗೆ ಅಬ್ರಹಾಮನು ಹೇಳ್ತಾನೆ, ಮಗನೇ, ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರು ಒದಗಿಸ್ಕೊಡ್ತಾನೆ. ಒಂದು ಕುರಿ ಮರಿಯನ್ನ ದೇವರೇ ಒದಗಿಸ್ಕೊಡ್ತಾನೆ. ಇಲ್ಲಿ ನಾವು ನೋಡ್ತೇವೆ, ಅಬ್ರಹಾಮನು ಸಂಪೂರ್ಣವಾಗಿ ಒಪ್ಪಿಸ್ಕೊಟ್ಟಿದ್ದು. ನಾವು ವೀಕ್ಷಿಸುತ್ತಿರುವಂಥ ನೀವು ಸಂಪೂರ್ಣವಾಗಿ ನಮ್ಮ ಜೀವನವನ್ನು ದೇವರಿಗೆ ಒಪ್ಪಿಸ್ಕೊಟ್ಟಾಗ ಪರಿಹಾರ ಬರುತ್ತೆ ಪ್ರಿಯರೇ. ಸಂಪೂರ್ಣವಾಗಿ ನಮ್ಮ ಕನಸುಗಳನ್ನು, ನಮ್ಮ ಜೀವನವನ್ನು, ನಮ್ಮ ಆಲೋಚನೆಗಳನ್ನು ದೇವರ ಕೈಗೊಪ್ಪಿಸಿ. ನಿನ್ನ ಆಲೋಚನೆಗಳನ್ನು ದೇವರಿಗೊಪ್ಪಿಸಿ. ಯೆರೆಮೀಯ 29:11 ಹೇಳುತ್ತೆ, ದೇವರು ನಿಮ್ಮಲ್ಲಿಟ್ಟಿರುವಂಥ ಆಲೋಚನೆಗಳು ಹಿತದ ಆಲೋಚನೆಗಳೇ, ಅಹಿತದ ಆಲೋಚನೆಗಳಂತ ಅಲ್ಲ. ನಿನ್ನ ಆಲೋಚನೆಗಳು ನಿನ್ನದಾಗಿರಬಾರ್ದು ಪ್ರಿಯರೇ. ದೇವರಿಗೆ ಸಂಪೂರ್ಣವಾಗಿ
ಒಪ್ಪಿಸಿಕೊಡಿ. ನಿನ್ನ ಆಲೋಚನೆಗಳು ಮೀರಿ ದೇವರು ಆ ಒಂದು ಕಾರ್ಯಗಳನ್ನು ಮಾಡ್ತಾನೆ. ಪ್ರಿಯರೇ, ಸಂಪೂರ್ಣವಾಗಿ ದೇವ್ರಿಗೆ ಒಪ್ಪಿಸ್ಕೊಡಿ. ಸಂಪೂರ್ಣವಾಗಿ ಅಬ್ರಹಾಮನು ಒಪ್ಪಿಸಿಕೊಟ್ಟಿದ್ನು. ಕೆಳಗಡೆ ನೋಡಿದಾಗ ನಾವು ನೋಡ್ತೇವೆ, 9ನೇ ವಚನ, ದೇವರು ಹೇಳಿದ ಸ್ಥಳಕ್ಕೆ ಅವರು ಸೇರಿದಾಗ ಅಬ್ರಹಾಮನು ಯಜ್ಞವೇದಿಯನ್ನು ಕಟ್ಟಿಗೆಯನ್ನು ಒಟ್ಟಿ ತನ್ನ ಮಗನಾದ ಈಸಾಕನ ಕೈಕಾಲುಗಳನ್ನು ಬಿಗಿದು ಅವನನ್ನು ವೇದಿಯಲ್ಲಿ ಕಟ್ಟಿಗೆಯ ಮೇಲೆ ಇಟ್ಟನು. ಎಷ್ಟು ದುಃಖಕರವಾದ ಸಂಗತಿ ಪ್ರಿಯರೇ. ಎಲ್ಲ ತನ್ನ ಕೈಕಾಲುಗಳನ್ನು ಕಟ್ಟಿ ಯಜ್ಞವೇದಿಯ ಮೇಲೆ ಇಟ್ಟಾಗ ಒಂದು ಬಾಧೆ ಎಷ್ಟು ಬರ್ತಾ ಇರ್ಬೋದು ಪ್ರಿಯರೇ. ಅಯ್ಯೋ, ನನ್ನ ಮಗನು ದೇವ್ರೇ ನೀನೇ ಕೊಟ್ಟಿದೀಯಾ, ಇವಾಗ ನೀನೇ ಕೇಳ್ತಾ ಇದೀಯಾ, ಯಾಕೆ ಈ ರೀತಿಯಾಗಿ ಅಂತಿರ್ಬೋದು ಪ್ರಿಯರೇ. ಇಟ್ಟಿದ್ದಾನೆ, ಯಜ್ಞವೇದಿ ಮೇಲೆ ಇಟ್ಟು. 10ನೇ ವಚನ, ಆದರೆ ತನ್ನ ಮಗನನ್ನು ವಧಿಸುವುದಕ್ಕೆ ಅವನು ಕೈ ಚಾಚಿ ಕತ್ತಿಯನ್ನು ಹಿಡಿಕೊಳ್ಳಲು ಯೆಹೋವನು ಅವನ ದೂತನನ್ನು ಆಕಾಶದೊಳಗಿಂದ ಅಬ್ರಹಾಮನೇ ಅಬ್ರಹಾಮನೇ. ನೋಡಿ ಪ್ರಿಯರೇ, ಇನ್ನೇನು ಕತ್ತಿ ತಗೊಂಡಿದ್ದಾನೆ, ಈಗ ಹೋಮ ಮಾಡ್ಬೇಕಂತೇಳಿ ಇಟ್ಟಿದ್ದಾನೆ. ಅಲ್ಲಿವರೆಗೆ ದೇವರು ವೇಟ್ ಮಾಡಿದ್ರು ಪ್ರಿಯರೇ, ನಂಬಿಕೆಯನ್ನ ಟೆಸ್ಟ್ ಮಾಡಿದ್ನು. ದೇವರು ಇವತ್ತಿನ ದಿನ ನಿಮ್ಮನ್ನು ಸಹ ಅದೇ ರೀತಿಯಾಗಿ ಟೈಮ್ ನೋಡ್ತಾ ಇದ್ದಾನೆ ಪ್ರಿಯರೇ. ದೇವರು ನಿಮ್ಮನ್ನು ಸಹ ಪರೀಕ್ಷಿಸ್ತಾ ಇದ್ದಾನೆ. ನಿನ್ನ ಯಾವ ರೀತಿಯಾಗಿ ವಿಧೇಯತೆ ತೋರಿಸ್ತಿದೀಯಾ ಅಂತೇಳಿ ದೇವರು ಪರೀಕ್ಷಿಸ್ತಾ ಇದ್ದಾನೆ. ನಿನ್ನ ವಿಧೇಯತೆಯಿಂದ ದೇವರನ್ನ ಮೆಚ್ಚಿಸಬೇಕಾಗಿದೆ. ಒಂದು ಸ್ಥಳದಲ್ಲಿ ದೇವದೂತನು ಬಂದು ಅಬ್ರಹಾಮನೇ ಅಬ್ರಹಾಮನೇ ಎಂದು ಕರೆದಾಗ ಇಗೋ ಇದ್ದೇನೆ ಅಂತೇಳಿ ರೆಸ್ಪಾಂಡ್ ಮಾಡಿದ್ನು 2 ಸಾಲಿ. ಇನ್ನೇನು ಭಯ, ಇನ್ನೇನು ಕತ್ತಿಯಿಂದ ಸಾಯಿಸ್ತಾನೇನಂತ. ಆದರೆ ಆ ಒಂದು ದೇವದೂತನ ಬಂದಾಗ, ನಿಲ್ಲಿಸು, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೇನು ಮಾಡಬೇಡ, ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂದೆರಗಲಿಲ್ಲವಾದ್ದರಿಂದ ನೀನು ದೇವರಲ್ಲಿ ಭಯಭಕ್ತಿಯುಳ್ಳವನೆಂದು ಈಗ ತೋರಿಬಂತು. ನೋಡಿ ಪ್ರಿಯರೇ, ಸಂಪೂರ್ಣವಾಗಿ ದೇವರನ್ನು ನಾವು ಆದುಕೊಂಡಾಗ ಪರಿಹಾರ ನಮಗೆ ಬರುತ್ತೆ. ಪರಿಹಾರ ಇಲ್ಲಿ ಬಂತು. ಅಲ್ಲಿ ಪಕ್ಕದಲ್ಲಿರುವಂಥ ಒಂದು ಟಗರನ್ನು ತೆಗೆದುಕೊಂಡು ನೀನು ಯಜ್ಞವನ್ಗೆ ಅರ್ಪಿಸು ಅಂತ ಹೇಳ್ತಾನೆ. ನಾವು ಸಂಪೂರ್ಣವಾಗಿ ದೇವರನ್ನು ನಂಬಿದಾಗ, ಸಂಪೂರ್ಣವಾಗಿ ದೇವರನ್ನು ನಾವು ವಿಧೇಯತೆ ತೋರಿಸಿದಾಗ ದೇವರು ನಮಗೆ ಪರಿಹಾರ ಕೊಡ್ತಾನೆ, ಸಮಾಧಾನ ಕೊಡ್ತಾನೆ, ಶಾಂತಿ ಕೊಡ್ತಾನೆ, ನಮಗೆ ಬೇಕಾಗಿರುವಂಥ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸ್ತಾನೆ. ಬೇರೆ ಇಲ್ಲಿ ಯಾವ ರೀತಿಯಾಗಿ ಅಬ್ರಹಾಮ್ಗೆ ಒಂದು ವಾಗ್ದಾನ ಮಾಡಿದ್ದಂದರೆ 15ರಿಂದ ಇಲ್ಲಿ ನಾವು ನೋಡಬೇಕಾದ್ರೆ 16ನೇ ವಚನ, ನೀನು ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಹಿಂದಗೆಯದೆ ಹೋದದ್ರಿಂದ ನಾನು ನಿನ್ನನ್ನು ಆಶೀರ್ವದಿಸುವೆನು ಅಂತ ಹೇಳ್ತಿಲ್ಲ, ಆಶೀರ್ವದಿಸ್ತಾ ಇದ್ದಾನೆ. ಅಂದರೆ ಇಟ್ಸ್ ಕನ್ಫರ್ಮ್, ನಾನು ನಿನಗೆ ಆಶೀರ್ವಾದ ಮಾಡ್ತೇನೆ, ಇದು ಕನ್ಫರ್ಮ್ ಅಂಥೇಳಿ ಹೇಳ್ತಾ ಇದ್ದಾನೆ. ಅಷ್ಟೊಂದು ವಿಧೇಯತೆಯನ್ನು ದೇವರ ಮೇಲೆ ತೋರಿಸಿದ್ದು. ಅದಕ್ಕೆ 2ನೇ ಸಮುವೇಲ 15ನೇ ಅಧ್ಯಾಯ 22 ವಚನ ನಾವು ನೋಡ್ತೇವೆ, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ ಅಂತೇಳಿ. ದೇವರು ಯಜ್ಞ ಹೋಮಗಳಿಗೆ ಮೆಚ್ಚೋದಿಲ್ಲ, ವಿಧೇಯತೆಯನ್ನು ಕೇಳ್ತಾ ಇದ್ದಾನೆ. ಪ್ರಿಯರೇ, ನೀನು ಇವತ್ತು ವಾಕ್ಯವನ್ನು ಕೇಳ್ತಾ ಇದೀಯ ಪ್ರಿಯ ಮಗನೇ, ಪ್ರಿಯ ಮಗಳೇ, ದೇವರು ನಿನ್ನಿಂದ ಕೇಳ್ತಾ ಇದ್ದಾನೆ, ವಿಧೇಯತೆಯಿಂದ ಇರಿ ಅಂತ. ವಿಧೇಯತೆಯಿಂದ ನಾವಿದ್ದಾಗ ನಮಗೆ ಪರಿಹಾರ ಸಿಗುತ್ತೆ ಪ್ರಿಯರೇ, ಶಾಂತಿ ಸಿಗುತ್ತೆ ಪ್ರಿಯರೇ. ದೇವರು ಇಲ್ಲಿ ವಾಗ್ದಾನವನ್ನು ಆಶೀರ್ವಾದಿಸುತ್ತೇನೆ ಅಂತೇಳಿ ಕನ್ಫರ್ಮ್ ಆಗಿ ಹೇಳ್ತಾ ಇದ್ದಾನೆ. ಅಂಥ ಒಂದು ಕನ್ಫರ್ಮ್ ಆದ ಆಶೀರ್ವಾದಗಳನ್ನು ನಾವು ಪಡ್ಕೋಬೇಕಾಗಿದೆ. ಆಕಾಶದ ನಕ್ಷತ್ರಗಳಂತೆ ಸಮುದ್ರ ತೀರದಲ್ಲಿರುವಂಥ ಉಸುಬಿನಂತೆಯೂ ಅಸಂಖ್ಯ ಮಾಡ್ತಾನಂತೆ ಸಂತಾನವನ್ನು.
ನೋಡಿ ಪ್ರಿಯರೇ, ದೇವರು ಇವತ್ತು ನಮಗೂ ಹೇಳ್ತಾ ಇದ್ದಾನೆ, ಅಬ್ರಹಾಮನ ಮುಖಾಂತರ ನಮ್ಗೆ ಹೇಳ್ತಾ ಇದ್ದಾನೆ, ಪ್ರಿಯ ಮಗನೇ, ಪ್ರಿಯ ಮಗಳೇ, ನೀನು ನನಗೆ ವಿಧೇಯತೆ ತೋರಿಸ್ತು ಅಂತ. ವಿಧೇಯತೆ ನಾವು ತೋರಿಸಿದಾಗ ಅಬ್ರಹಾಮನ ರೀತಿಯಾಗಿ ಆಶೀರ್ವಾದವನ್ನು ನಾವು ಪಡ್ಕೊಳ್ತೇವೆ. ಅಬ್ರಹಾಮನು ಯಾವ ರೀತಿಯಾಗಿ ಅವನ ಸಂತತಿ ಹೆಚ್ಚಾಯಿತೋ, ದೇವರು ನಮ್ಮನ್ನು ಸಹ ಅಂಥ ಒಂದು ದೊಡ್ಡ ಆಶೀರ್ವಾದಗಳನ್ನು ಇಡ್ತಾ ಇದ್ದಾನೆ. ಬೇರೆ ಇವತ್ತು ದೇವರು ನಮಗೆ ಹೇಳ್ತಾ ಇದ್ದಾನೆ, ಯಾರು ಇವತ್ತಿನ ವಿಜಯಶಾಲಿಗಳು ಅಂತ. ಯಾರು ಎಲ್ಲಿ ಅಸಾಧ್ಯವಾದ ಒಂದು ಪರಿಸ್ಥಿತಿಯಲ್ಲಿಯೂ ಸಹ ದೇವರಿಗೆ ವಿಧೇಯನಾಗಿರ್ತಾನೋ ಅವರು ವಿಜಯಶಾಲಿಗಳು. ಯಾರು ದೇವರಿಗೆ ತಮ್ಮನ್ನು ತಾವು ಅರ್ಪಿಸ್ತಾರೋ ಅವರು ವಿಜಯಶಾಲಿಗಳು. ಹಾಗೆ ಯಾರು ಭರವಸೆ ಇಲ್ಲದ ಒಂದು ಸಮಯದಲ್ಲಿ ಸಹ ದೇವರನ್ನು ಆದುಕೊಳ್ತಾರೋ ಅವರು ವಿಜಯಶಾಲಿಗಳಂತೆ. ಇವತ್ತಿನ ದಿನದಲ್ಲಿ ಸಂಪೂರ್ಣವಾಗಿ ದೇವರನ್ನ ಆದುಕೊಳ್ಳೋಣ, ಸಂಪೂರ್ಣವಾಗಿ ದೇವರಿಗೆ ವಿಧೇಯತೆ ತೋರಿಸೋಣ, ಸಂಪೂರ್ಣವಾಗಿ ನಮ್ಮ ಇಷ್ಟಾರ್ಥಗಳನ್ನು ದೇವರಿಗೆ ಒಪ್ಪಿಸೋಣ. ಆ ಹುಡುಗಿ ತನ್ನ ಕೈಯನ್ನು ಖಾಲಿ ಮಾಡಲು ಚಿಕ್ಕ ಕೊಂಬೆ ಕೊಟ್ಟು ಅದೇ ರೀತಿಯಾಗಿ ನಮ್ಮ ಆಲೋಚನೆಗಳನ್ನು ನಾವು ದೇವರ ಕೈಗೆ ಒಪ್ಪಿಸೋಣ, ದೇವರ ಆಶೀರ್ವಾದಗಳನ್ನು ನಾವು ಪಡೆದುಕೊಳ್ಳೋಣ. ಪ್ರಿಯರೇ, ಇದೇ ನಿನ್ನ ನಿರ್ಧಾರವಾಗಿದ್ದಲ್ಲಿ, ಇದೇ ನಿನ್ನ ಒಂದು ತೀರ್ಮಾನ ಆಗಿದ್ದ ಪಕ್ಷದಲ್ಲಿ ನನ್ನೊಂದಿಗೆ ಪ್ರಾರ್ಥನೆ ಮಾಡಲು ಇಷ್ಟಪಡ್ತೀರಾ? ನನ್ನೊಂದಿಗೆ ಪ್ರಾರ್ಥನೆ ಮಾಡಿ. ಪರಿಶುದ್ಧನೇ, ಮಹೋನ್ನತನೇ, ಪರಲೋಕದ ತಂದೆ, ಅಪ್ಪ, ಇಂದಿನ ದಿನದಲ್ಲಿ ನಮ್ಮ ಒಂದು ಇಷ್ಟವಾದ ಒಂದು ಈಸಾಕನನ್ನು, ಪ್ರಿಯವಾಗಿರುವಂಥ ಈಸಾಕನನ್ನಪ್ಪ ನಿಮಗೆ ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೇವಪ್ಪ. ವೀಕ್ಷಿಸುತ್ತಿರುವಂಥ, ಕೇಳಿರುವಂಥ ಪ್ರತಿಯೊಬ್ಬ ಒಂದು ಮಕ್ಕನನ್ನು ಮುಟ್ಟು ಅಪ್ಪ, ಅವರಲ್ಲಿರುವಂಥ ತಂದೆ ಇಷ್ಟವಾಗಿರುವುದನ್ನು ನಿನ್ನ ಕೈಗೆ ಒಪ್ಪಿಸ್ಕೊಡ್ತಾ ಇದ್ದಾರಪ್ಪ. ನೀನು ಆ ಒಂದು ಕೈಗಳು ಖಾಲಿ ಆಗಿದೆಯಪ್ಪ. ಈ ಒಂದು ಸಮಯದಲ್ಲಿ ಆ ಒಂದು ಕೈಗಳನ್ನು ಆಶೀರ್ವಾದದಿಂದ ನೀನು ತುಂಬಿಸು ತಂದೆ. ಅವರು ಯಾವ ಒಂದು ಕಷ್ಟದಲ್ಲಿ, ಯಾವ ಒಂದು ನರಳಾಟದಲ್ಲಿ ಇದ್ದಾರೋ ನಮಗೆ ಗೊತ್ತಿಲ್ಲ. ಆ ಒಂದು ಎಲ್ಲ ಒಂದು ಕಷ್ಟ, ಸಂಕಟ, ನೋವುಗಳಿಂದ ಅವರಿಗೆ ಬಿಡುಗಡೆ ಮಾಡಿ ನಿನ್ನ ಒಂದು ಶಾಂತಿ, ಸಮಾಧಾನವನ್ನಪ್ಪ ಅವರು ಹೊಂದಿಕೊಳ್ಳೋ ಹಾಗೆ ಮಾಡು. ಸಂಪೂರ್ಣವಾಗಿ ನಿನ್ನನ್ನು ಆದುಕೊಂಡು ಇರುವ ಹಾಗೆ ಮಾಡಪ್ಪ. ನೀವು ನಮ್ಮ ಒಂದು ಜೀವನವನ್ನು ಸಂಪೂರ್ಣವಾಗಿ ನಿಮಗೆ ಒಪ್ಪಿಸಿ ನಿನಗಾಗಿ ಸೇವೆ ಮಾಡುವ ಒಂದು ಮಗಳಾಗಿ ವಿಧೇಯತೆಯಿಂದ ನಾವು ಜೀವಿಸುವ ಹಾಗೆ ವಿಜಯಶಾಲಿಗಳಾಗಿ ನಮ್ಮನ್ನು ಮಾರ್ಪಡಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ. ಆಮೆನ್.